ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತಿನ ಒಂದು ಒಳ್ಳೆ ರೆಸಿಪಿ ವೆನಿಲಾ ಐಸ್ ಕ್ರೀಮ್ ಮಾಡೋ ವಿಧಾನನ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಅರ್ಧ ಲೀಟ್ರು ಹಾಲು, ಬಾದಾಮಿ ಪೌಡರ್, ಫ್ರೆಶ್ ಕ್ರೀಮ್, ಗೋಡಂಬಿ, ದ್ರಾಕ್ಷಿ, ಚೆರ್ರಿ ಹಣ್ಣು. ಬನ್ನಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದು 1/4 ಲೀಟ್ರು ಹಾಲನ್ನ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಹಾಲು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ತುಂಬಾ ಈಸಿಯಾಗಿರೋಂಥ ರೆಸಿಪಿ ಐಸ್ ಕ್ರೀಮ್ ಶೆಕೆಗಾಲ ಅಲ್ವಾ ಇವಾಗ, ಎಲ್ಲ ಮಕ್ಕಳು ಇಷ್ಟಪಡೋವಂಥ ಐಸ್ ಕ್ರೀಮ್. ಸ್ವಲ್ಪ ಸಕ್ಕರೆ ಹಾಗೆ ಬಾದಾಮ್ ಪೌಡ್ರು ಎರಡನ್ನೂ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನ ಹಾಕೋತಾ ಇದ್ದೀನಿ ನೋಡಿ. 3-4 ನಿಮಿಷ ಚೆನ್ನಾಗಿ ಗಟ್ಟಿಯಾಗೋ ತನಕನೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಕಾಯ್ತಾ ಇದೆ ಹಾಲು, ನೀಟಾಗಿ ಬೇಯಲಿ. ನೋಡಿ ಬೇಯ್ತಾ ಇದೆ. ಇವಾಗ ನಾವು ಮಿಲ್ಕ್ ಪೌಡರ್ನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 1 ಪ್ಯಾಕೆಟ್ ಅಷ್ಟು ಮಿಲ್ಕ್ ಪೌಡರ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಇದನ್ನ ಹಾಕೋಬಹುದು. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟಿಗೋಸ್ಕರ ನಾನಿಲ್ಲಿ ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡಿ, ಇಲ್ಲ ಹಾಕೋಬಹುದು. ನೀಟಾಗಿ ಕಲಿಸ್ಕೊಳ್ಳೋಣ. ಹೆಂಗೂ ನಾನು ಅಮೂಲ್ ಪೌಡರ್ನ ಇಲ್ಲಿ ಯಾವಾಗಲೂ ಮನೆಯಲ್ಲೇ ಇಟ್ಟಿರ್ತೀನಿ, ಹಾಗಾಗಿ ನಾನು ಅದನ್ನ ಇಲ್ಲಿ ಮಿಕ್ಸ್ ಮಾಡಿಕೊಂಡೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ನೋಡಿ, ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡು ಇದಾದ ನಂತರ ನಾವು ಒಂದು 10 ನಿಮಿಷ ತಣ್ಣಕ್ಕಾಗಕ್ಕೆ ಬಿಟ್ಬಿಡಬೇಕು. ನೋಡಿ, ಗಂಟಾಗಬಾರ್ದು, ಆ ರೀತಿನಲ್ಲಿ ನಾವು ಕಲಿಸ್ಕೋಬೇಕಾಗುತ್ತೆ. ಇದು ಫ್ರೆಶ್ ಕ್ರೀಮ್ನ ನಾನಿವಾಗ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇದನ್ನ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಹಾಲು, ಹಾಲಿನ ಪೌಡರು, ಬಾದಾಮ್ ಪೌಡರು, ಸಕ್ಕರೆ ಎಲ್ಲ ನೀಟಾಗಿ ಇದು ಜಾರ್ಗೆ ತಣ್ಣಕ್ಕಾಗಕ್ಕೆ ಬಿಟ್ಟಾದ್ಮೇಲೆ ಇದನ್ನ ಜಾರ್ಗೆ ಹಾಕೊಂಡು ಒಂದು 15 ನಿಮಿಷ ನಾವು ಇದನ್ನ ಗ್ರೈಂಡ್ ಮಾಡಬೇಕಾಗತ್ತೆ. ನೋಡಿ, 15 ನಿಮಿಷ ರುಬ್ಬಿದ ಮೇಲೆ ಇದು ನಾವು ಇದನ್ನೆಲ್ಲ ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಗೋಡಂಬಿ, ದ್ರಾಕ್ಷಿ, ನೋಡಿ ಅದನ್ನೆಲ್ಲ ನಾನಿಲ್ಲಿ ಹಾಕೋತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಚೆರ್ರಿ ಹಣ್ಣು, ಇದನ್ನೆಲ್ಲ ನಾನು ರುಬ್ಬಿರೋಂಥ ಹಾಲ್ ಮೇಲೆ ಹಾಕೋತಾ ಇದ್ದೀನಿ. ನೋಡಿ ನೋಡಿ ನೀಟಾಗಿ ಎಲ್ಲಾನು ನಾನು ಹಾಕೊತಾ ಇದ್ದೀನಿ. ಇಷ್ಟಕ್ಕೆ ಐಸ್ ಕ್ರೀಮ್ ರೆಡಿ ಆಗಲ್ಲ, ನೋಡ್ತೀರಿ. ನೋಡಿ, ಇವಾಗ ನಾವು 10 ಅವರ್ಸ್ನ ನಾವು ಫ್ರಿಜ್ ಒಳಗಡೆ ಇಡಬೇಕಾಗತ್ತೆ. ನೋಡಿ, ನಾನಿವಾಗ 10 ಅವರ್ನ ಫ್ರಿಜ್ಜಲ್ಲೇ ಇಟ್ಟಿದ್ದೆ. 10 ಅವರ್ ಆದಮೇಲೆ ನಾನು ಓಪನ್ ಮಾಡಿ ನೋಡಿದಾಗ ಐಸ್ ಕ್ರೀಮ್ ರೆಡಿ ಆಗಿಬಿಟ್ಟಿತ್ತು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿತ್ತು ಅಂದರೆ, ವಾವ್, ಸೂಪರ್. ನೀವು ಒಂದ್ಸತಿ ಮಾಡಿ ನೋಡಿ. ನೋಡಿ, ಐಸ್ ಕ್ರೀಮ್ ರೆಡಿ ಆಗಿತ್ತು. ಇದನ್ನ ನಾನು ಮಕ್ಕಳಿಗೆಲ್ಲ ಕೊಟ್ಟೆ, ತುಂಬ ಇಷ್ಟಪಟ್ಟು ತಿಂದರು. ಇದು ವೆನಿಲಾ ಐಸ್ ಕ್ರೀಮು. ನೆಕ್ಸ್ಟ್ ಬೇರೆ ಬೇರೆ ಐಸ್ ಕ್ರೀಮ್ನ ಮಾಡಿ ತೋರಿಸ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೆಸಿಪಿನಲ್ಲಿ ಮೀಟ್ ಮಾಡ್ತೀನಿ. ಧನ್ಯವಾದಗಳು.